ಸೊ ನಾನಿವಾಗ ಸ್ಟ್ರಾಟಜಿಕ್ ಗೈಡ್ ಟು ಫಿಸಿಕ್ಸ್ ಎಕ್ಸಾಮ್ ಪ್ರಿಪರೇಷನ್ ಮಾಡೋದು ಹೇಗಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಬನ್ನಿ ಕ್ವಿಕ್ಕಾಗಿ ಇದನ್ನು ನೋಡ್ಕೊಂಡು ಬರೋಣ. ಸೊ ನಾನು ಹೇಳೋ ಪ್ರತಿಯೊಂದು ಪಾಯಿಂಟ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ PDF ಕೂಡ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಇದನ್ನು ಚೆನ್ನಾಗಿ ಓದ್ಕೋಬಹುದಾಗಿರುತ್ತೆ. ಸೊ ಕಂಟೆಂಟ್ಸ್ ಏನೆಲ್ಲ ಇದೆ ಅಂದರೆ ಇಲ್ಲಿ ಪಾರ್ಟ್ 1ಅಲ್ಲಿ ಕೋರ್ ಫಿಸಿಕ್ಸ್ ಡೊಮೇನ್ಸ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್, ಲೈಟ್ ಆ್ಯಂಡ್ ಮಾಡರ್ನ್ ಫಿಸಿಕ್ಸ್, ಆಮೇಲೆ ಸ್ಟ್ರಾಟಜಿಕ್ ಸಮ್ಮರಿನ ಇಲ್ಲಿ ಹಾಕಿದ್ದೀನಿ. ಸೊ ಈ ಒಂದು PPT ನಾನು ರೆಡಿ ಮಾಡಿದ್ದೀನಿ. ಸೊ ನಿಮಗೋಸ್ಕರನೇ ಸೊ ಸೆಕ್ಷನ್ ವೈಸ್ ಇದನ್ನು ಡಿವೈಡ್ ಮಾಡಿದ್ದೀನಿ. ಓಕೆ, ಬನ್ನಿ ಶುರು ಮಾಡೋಣ. ಪಾರ್ಟ್ 1ಅಲ್ಲಿ ಕೋರ್ ಫಿಸಿಕ್ಸ್ ಡೊಮೇನ್ ಇದೆ. ಇದರಲ್ಲಿ ಯಾವುದೆಲ್ಲ ಕಾನ್ಸೆಪ್ಟ್ಸ್ ಬರುತ್ತೆ ಅಂದರೆ ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ನಾವು ಕೊಡಬಹುದು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಸೊ ಮೆಕ್ಯಾನಿಕ್ ಸ್ಟಡಿ ಯಾವುದೆಲ್ಲ ಕಾನ್ಸೆಪ್ಟ್ಸ್ ಅಂದರೆ ಮೋಷನ್, ಫೋರ್ಸ್, ಎನರ್ಜಿ, ಇದೆಲ್ಲ ಕಾನ್ಸೆಪ್ಟ್ ಬರುತ್ತೆ. ಇದರಿಂದ 30 to 35% ಆಫ್ ಯೋರ್ ಕ್ವಶನ್ಸ್ ಆಗೋನ ಕಮ್. ಆಮೇಲೆ ಕ್ವೆಶ್ಚನ್ ಟೈಪ್ ಯಾವ ಥರ ಇರುತ್ತೆ ಅಂದರೆ ನ್ಯೂಮ್ಯಾರಿಕಲ್, ಗ್ರಾಫ್ ಬೇಸ್, ಫಾರ್ಮುಲಾ ಡ್ರಿವನ್ ಇದೆಲ್ಲ ಬರುತ್ತೆ. ಸೊ ಕೀ ಕಾನ್ಸೆಪ್ಟ್ಸ್ ಯಾವುದು? ಕೈನಮ್ಯಾಟಿಕ್ಸ್, ನ್ಯೂಟನ್ಸ್ ಲಾ, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಈ ಥರ ಎಲ್ಲ ಕ್ವೆಶನ್. ಅದ್ರ ಮೇಲೆ ರೊಟೇಷನಲ್ ಮೋಷನ್, ಅದನ್ನು ಮೇಲೆ ಕೆಳಗೆ ಕನ್ಫ್ಯೂಷನ್ ಆಗಿ ಕೊಟ್ಟಿರ್ತಾರೆ. ಬಟ್ ನೀವು ಅದನ್ನು ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು. ನ್ಯೂಮ್ಯಾರಿಕಲ್ಸ್ ಮೇಲೆ ಕೊಟ್ಟಿರ್ತಾರೆ. ಥರ್ಮೋಡೈನಾಮಿಕ್ಸಲ್ಲಿ ಏನಿದೆ ಅಂದರೆ ಹೀಟ್ ಆ್ಯಂಡ್ ಎನರ್ಜಿ ಟ್ರಾನ್ಸ್ಫರ್, ಇದನ್ನು ನೀವು PDF ಓದ್ಬೋದಾಗಿರುತ್ತೆ ಯಾವುದೆಲ್ಲ ಟಾಪಿಕ್ಸ್ ಇದೆ ಅಂತ. ನೆಕ್ಸ್ಟ್ ಆಸಿಲೇಷನ್ ಆ್ಯಂಡ್ ವೇವ್ಸ್, ರಿಪೀಟಿಂಗ್ ಮೋಷನ್, ಇದು SHM, ಇದು ವೆರಿ ಇಂಪಾರ್ಟೆಂಟ್. JEಯಲ್ಲೂ ಕೂಡ ಈ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ನಾವು ಕೀ ಪಾಯಿಂಟ್ಸ್ ಅಂದರೆ ಇವಾಗ ನೀವು ಫಾರ್ಮುಲಾಸ್ ಕಲಿಬಹುದಾಗಿರುತ್ತೆ. ಎಫೆಕ್ಟಿವ್ ಪ್ರಿಪರೇಷನ್ಸ್, ಗ್ರಾಫ್ಸ್ ಏನಿದೆ ಆಸಿಲೇಷನ್ ಆ್ಯಂಡ್ ವೇವ್ಸಲ್ಲಿ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ವೆಶನ್ ಬೇಸ್ಡ್ ಆನ್ ಗ್ರಾಫ್ ನಾನಿಲ್ಲಿ ಹಾಕಿದ್ದೀನಿ, ಕ್ವೆಶನ್ ಟೈಪ್ ಕೂಡ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಪಾರ್ಟ್ 1 ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಕಂಬೈನ್ ಮಾಡಿದ್ದೀನಿ. ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ಚಾರ್ಜ್ ಎಟ್ ರೆಸ್ಟ್, ಆಮೇಲೆ ಎಲೆಕ್ಟ್ರೋಸ್ಟಾಟಿಕ್ ಸ್ಟಡಿ, ಆಮೇಲೆ ಇಲ್ಲಿ ಕೂಲಮ್ಸ್ ಲಾ, ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್, ಇದೆಲ್ಲ ತುಂಬ ಸಿಂಪಲ್ ಕ್ವಶನ್ ಬರುತ್ತೆ, ಡೈರೆಕ್ಟ್ ಕ್ವಶನ್ ಬರುತ್ತೆ, ನೀವು ಅಟೆಂಡ್ ಮಾಡಿರಬಹುದಾಗಿರುತ್ತೆ. ಡಯಾಗ್ರಾಮ್ ಕ್ವಶನ್ ನೋಡ್ಕೊಳ್ಳಿ. ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಇಲ್ಲಿ 8 to 10% ಆಫ್ ಯೋರ್ ಕ್ವಶನ್ಸ್ ಬರುತ್ತೆ. ಓಮ್ಸ್ ಲಾ ಪಕ್ಕಾ ಬರುತ್ತೆ. V = I/R. ರೆಸಿಸ್ಟೆನ್ಸ್, ಕಿರ್ಚಾಫ್ ಲಾ, ಕಿರ್ಚಾಫ್ ಲಾ ಖಂಡಿತ ಬರುತ್ತೆ. ಇದ್ರ ಮೇಲೆ ಸರ್ಕ್ಯೂಟ್ ಮೇಲೆ ಕ್ವಶನ್ ಇರುತ್ತೆ. ಆಮೇಲೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಇದ್ರ ಮೇಲೆ ಕರೆಂಟ್, ಇಂಡಕ್ಷನ್, ಇದರ 10-12% ಬರುತ್ತೆ. ನೀವು PDF ಚೆನ್ನಾಗಿ ಓದ್ಕೊಂಡ್ರೆ, ಈ ಒಂದು PDF ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಬಿಕಾಸ್ ನಾನು ಇಲ್ಲಿ ಡೀಟೇಲಾಗಿ ಹೇಳ್ಕೊಂಡು ಹೋದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಆಟಮ್ಸ್ ಆ್ಯಂಡ್ ಸೆಮಿ ಕಂಡಕ್ಟರ್ಸ್ ಮೇಲೆ ಇದೆ. ನಾವು ಇವಾಗ ಸ್ಟ್ರಾಟಜಿಕ್ ನೋಡ್ಕೊಂಡು ಬರೋಣ. ಫೋಕಸ್ ಏರಿಯಾ ಮೆಕ್ಯಾನಿಕ್ಸ್, ಎಲೆಕ್ಟ್ರಿಸಿಟಿ, ಮಾಡರ್ನ್ ಫಿಸಿಕ್ಸ್ ಫಾರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ಗೋಸ್ಕರ. ಆಮೇಲೆ ದೀಸ್ ಡೊಮೇನ್ಸ್ ಹ್ಯಾವ್ ಹೈಯೆಸ್ಟ್ ಎಕ್ಸಾಮ್ ವೆಯ್ಟೇಜ್ ಆ್ಯಂಡ್ ಕ್ರೂಷಿಯಲ್ ಫಾರ್ ಆಲ್ ಯೋರ್ ಪರ್ಫಾರ್ಮೆನ್ಸಸ್. ಆಮೇಲೆ ಸ್ಕೋರಿಂಗ್ ಏರಿಯಾಸ್ ಯಾವುದೆಲ್ಲ ಅಂದರೆ ಈಸಿ ನಿಮಗೆ ವೇಸ್, ಮಾಡರ್ನ್ ಫಿಸಿಕ್ಸ್ ಮತ್ತು ಥರ್ಮೋಡೈನಾಮಿಕ್ಸ್ ನೀವು ಓದಬೇಕಾಗಿರುತ್ತೆ. ಈಸಿಗೆ ನಿಮಗೆ ಸ್ಕೋರ್ ಮಾಡ್ಬೋದಾಗಿರುತ್ತೆ. ಆಮೇಲೆ ಟೈಮ್ ಕನ್ಸ್ಯೂಮಿಂಗ್ ಟಾಪಿಕ್ಸ್ ಯಾವುದಂದರೆ ಇದನ್ನು ಸ್ವಲ್ಪ ಲೇಟಾಗಿ ಓದ್ಬೋದು, ಅಥವಾ ಲೇಟಾಗಿ ನೀವು ಇದನ್ನು ಸ್ವಲ್ಪ ಡಿಲೇ ಮಾಡಿಕೊಂಡು ಬೇಡ ಅನ್ನೋ ಥರ ಮಾಡ್ಬೋದು. ಬಟ್ ಗೆಸ್ಸಿಂಗ್ ಮಾಡ್ತಾ ಹೋಗಿ, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಗೆಸ್ಸಿಂಗ್ ಮಾಡೋದು ಹೇಗಂತ, ಅದನ್ನು ನೋಡ್ಕೊಳ್ಳಿ. ಮೆಕ್ಯಾನಿಕ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಏನಿದೆ ನೋಡಿ, ಅದು ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಎಕ್ಸಾಮಲ್ಲಿ, ಅದಕ್ಕೆ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ಗೋಲ್ಡನ್ ರೂಲ್ ಫಾರ್ ಸಕ್ಸಸ್ ಏನಂದರೆ ಕಂಬೈನ್ ಕಾನ್ಸೆಪ್ಟ್ ಯೂಸಿಂಗ್ ಫಾರ್ಮುಲಾಸ್, ಮಾಸ್ಟ್ರಿ ಆ್ಯಂಡ್ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ನೀವು ಮಾಡಲೇಬೇಕು ಗೈಸ್. ಏನೂ ಪ್ರಿಪೇರ್ ಆಗಲಿಲ್ಲ, ಅಟ್ಲೀಸ್ಟ್ ಇವಾಗಿಂದಾಗಿ ಪ್ರಿಪೇರ್ ಮಾಡಿ PYQs ಸಾಲ್ವ್ ಮಾಡಿ. 5 years ಬ್ಯಾಕಿದು ಅದನ್ನಲ್ಲೇ ಕ್ವಶನ್ ಬರುತ್ತೆ. ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಪ್ಲೀಸ್ ಡೂ ಕಮೆಂಟ್ಸ್, ಸಬ್ಸ್ಕ್ರೈಬ್. ಯಾವುದೇ ರೀತಿ ಕ್ವಶನ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬಿಕಾಸ್ ಇನ್ನೂ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಮಗೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.